ಮುರಳಿಯ ದಿನಾಂಕ 15/3/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 24/3/2009. ಬಾಬಾ ತಿಳಿಸುತ್ತಾರೆ, ಬಾಬ್ದಾದರವರ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿರಿ, ಅನುಭವದ ಅಥಾರಿಟಿ ಆಗಿರಿ. ಇಂದು 4 ಕಡೆಯ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವಂತಹ ಸಂಪನ್ನ ಮಕ್ಕಳನ್ನು ಬಾಬ್ದಾದ ನೋಡುತ್ತಿದ್ದಾರೆ. ಜೊತೆಗೆ ಪ್ರತಿಯೊಬ್ಬ ಮಗು ಎಲ್ಲಿಯವರೆಗೆ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಂಡಿದ್ದಾರೆ ಅದರ ಫಲಿತಾಂಶವನ್ನು ಸಹ ತಂದೆ ನೋಡುತ್ತಿದ್ದಾರೆ. ಖಜಾನೆಗಳಂತೂ ಬಾಬ್ದಾದರವರ ಮೂಲಕ ಬಹಳ ಸಿಕ್ಕಿವೆ, ಅವಿನಾಶಿಯಾಗಿ ಪ್ರಾಪ್ತಿಯಾಗಿವೆ. ಎಲ್ಲದಕ್ಕಿಂತ ಮೊಟ್ಟ ಮೊದಲು ದೊಡ್ಡದಕ್ಕಿಂತ ದೊಡ್ಡ ಖಜಾನೆಯಾಗಿದೆ ಜ್ಞಾನಧನದ ಖಜಾನೆ. ಅದರಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪ್ರಾಪ್ತಿ ಆಗುವುದು. ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚದಿಂದ ಮುಕ್ತ ಜೀವನ್ಮುಕ್ತ ಸ್ಥಿತಿ ಮತ್ತು ಮುಕ್ತಿಧಾಮದಲ್ಲಿ ಹೋಗುವಂತಹ ಆಸ್ತಿ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗಿದೆ. ಜೊತೆಯಲ್ಲಿ ಒಂದು ಜ್ಞಾನದ ಖಜಾನೆ ಅಷ್ಟೇ ಅಲ್ಲ, ಆದರೆ ಯೋಗದ ಖಜಾನೆಯೂ ಇದೆ. ಅದರಿಂದ ಸರ್ವಶಕ್ತಿಗಳ ಪ್ರಾಪ್ತಿ ಆಗುವುದು. ಜೊತೆಗೆ ಧಾರಣೆ ಮಾಡಿಕೊಳ್ಳುವಂತಹ ಖಜಾನೆ, ಅದರಿಂದ ಸರ್ವ ಗುಣಗಳ ಪ್ರಾಪ್ತಿ ಆಗುವುದು. ಜೊತೆಗೆ ಸೇವೆಯ ಖಜಾನೆ, ಅದರಿಂದ ಆಶೀರ್ವಾದಗಳ ಖಜಾನೆ, ಖುಷಿಯ ಖಜಾನೆ ಪ್ರಾಪ್ತವಾಗುವುದು. ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ವರ್ತಮಾನ ಸಂಗಮ ಯುಗದ ಖಜಾನೆ, ಸಮಯದ ಖಜಾನೆ. ಏಕೆಂದರೆ ಪೂರ್ತಿ ಕಲ್ಪದಲ್ಲಿ ಈ ಸಂಗಮದ ಸಮಯ ಅಮೂಲ್ಯವಾದ ಖಜಾನೆಯಾಗಿದೆ. ಈ ಸಂಗಮದ ಸಮಯದ ಒಂದೊಂದು ಸಂಕಲ್ಪ, ಒಂದೊಂದು ಗಳಿಗೆ ಬಹಳ ಅಮೂಲ್ಯವಾಗಿದೆ. ಏಕೆಂದರೆ ಸಂಗಮ ಸಮಯದಲ್ಲಿಯೇ ಬಾಬ್ದಾದ ಮತ್ತು ಮಕ್ಕಳ ಮಧುರ ಮಿಲನವಾಗುವುದು. ಬೇರೆ ಯಾವುದೇ ಯುಗದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಮಿಲನ ಆಗುವುದಿಲ್ಲ. ಜೊತೆಗೆ ಸಂಗಮದ ಸಮಯವೂ ಆಗಿದೆ. ಇದರಲ್ಲಿ ಬಾಬ್ದಾದರವರ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತವಾಗುತ್ತವೆ. ಖಜಾನೆ ಜಮಾ ಆಗುವ ಸಮಯ ಸಂಗಮ ಯುಗವಾಗಿದೆ. ಬೇರೆ ಯಾವುದೇ ಯುಗದಲ್ಲಿ ಜಮಾದ ಖಾತೆ ಜಮಾ ಮಾಡಿಕೊಳ್ಳುವ ಬ್ಯಾಂಕೇ ಇರುವುದಿಲ್ಲ. ಕೇವಲ ಒಂದು ಸಂಗಮ ಯುಗವಾಗಿದೆ. ಅದರಲ್ಲಿ ಎಷ್ಟು ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು. ಮತ್ತು ಈ ಸಂಗಮದ ಸಮಯದ ಮಹತ್ವ ಏನಿದೆ, ಅದು ಇದೇ. ಈ ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳಿಗಾಗಿ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ಚಿಕ್ಕದಾಗಿರುವ ಯುಗಕ್ಕೆ ಬಹಳ ಮಹತ್ವವಿದೆ. ಮತ್ತು ಖಜಾನೆಗಳು ಕೂಡ ಬಾಬ್ದಾದರವರ ಮೂಲಕ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗುತ್ತವೆ. ತಂದೆ ಎಲ್ಲರಿಗೂ ಕೊಡುತ್ತಾರೆ, ಆದರೆ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬ ಮಗು ತಮ್ಮ ಪುರುಷಾರ್ಥದ ಅನುಸಾರವಾಗಿ ಮಾಡಿಕೊಳ್ಳುತ್ತಾರೆ. ಬಾಬಾರವರು ಕೊಡುವಂತಹ ದಾತ ಒಬ್ಬರೇ ಆಗಿದ್ದಾರೆ ಮತ್ತು ಒಂದೇ ಸಮಾನ ಎಲ್ಲರಿಗೂ ಕೊಡುತ್ತಾರೆ, ಒಂದೇ ಸಮಯಕ್ಕೆ ಕೊಡುತ್ತಾರೆ. ಆದರೆ ಧಾರಣೆ ಮಾಡಿಕೊಳ್ಳುವುದರಲ್ಲಿ ಬಾಬಾ ಏನನ್ನು ನೋಡಿದರು? ತಂದೆ ಒಂದೇ ಸಮಾನ ಕೊಡುತ್ತಾರೆ, ಆದರೆ ಧಾರಣೆ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರದು ತಮ್ಮದೇ ಆದ ಪುರುಷಾರ್ಥವಿದೆ. ಏಕೆಂದರೆ ಖಜಾನೆಗಳನ್ನು ಧಾರಣೆ ಮಾಡಿಕೊಳ್ಳಲು ಒಂದಂತೂ ತಮ್ಮ ಪುರುಷಾರ್ಥದಿಂದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಬಹುದು. ಎರಡನೆಯದಾಗಿ ಸದಾ ಸ್ವಯಂ ಸಂತುಷ್ಟರಾಗಿರಬೇಕು ಮತ್ತು ಸರ್ವರನ್ನು ಸಂತುಷ್ಟಪಡಿಸಬೇಕು. ಸಂತುಷ್ಟತೆಯ ವಿಶೇಷತೆಯಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬಹುದು. ಮತ್ತು ಮೂರನೆಯದಾಗಿ ಸೇವೆಯಿಂದ, ಏಕೆಂದರೆ ಸೇವೆಯಿಂದ ಸರ್ವ ಆತ್ಮರಿಗೂ ಖುಷಿಯ ಪ್ರಾಪ್ತಿ ಆಗುತ್ತದೆ. ಅಂದಾಗ ಖುಷಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ತಮ್ಮ ಪುರುಷಾರ್ಥ ಮತ್ತು ಸರ್ವರನ್ನು ಸಂತುಷ್ಟಪಡಿಸುವ ಪುರುಷಾರ್ಥ, ಮೂರನೆಯದಾಗಿ ಸೇವೆಯ ಪುರುಷಾರ್ಥ. ಈ ಮೂರೂ ಪ್ರಕಾರದಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬಹುದು. ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ವಿಶೇಷವಾಗಿ
ಸಂಬಂಧ ಸಂಪರ್ಕದಲ್ಲಿ ಬರುವುದರಿಂದ ಒಂದಂತೂ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ, ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಒಂದು ವೇಳೆ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಇದೆಲ್ಲ ಇತ್ತೆಂದರೆ ಪುಣ್ಯದ ಖಾತೆ, ಆಶೀರ್ವಾದಗಳ ಖಾತೆ ಬಹಳ ಸಹಜವಾಗಿ ಜಮಾ ಮಾಡಿಕೊಳ್ಳಬಹುದು. ಬಾಪ್ದಾದ ಎಲ್ಲರ ಲೆಕ್ಕಾಚಾರವನ್ನು ನೋಡುತ್ತಿದ್ದರು. ಅಂದಾಗ ಏನನ್ನು ನೋಡಿದರು ಬಾಬಾ? 4 ಕಡೆಯ ಮಕ್ಕಳಲ್ಲಿ ನಂಬರ್ ವಾರ್ ನೋಡಿದರು. ತಂದೆ ಒಬ್ಬರೇ, ಸಮಯ ಒಂದೇ ಆಗಿದೆ, ಒಂದೇ ಸಮಯದಲ್ಲಿ ಬಾಬ್ರೂರು ಕೊಡುತ್ತಾರೆ. ಆದರೆ ಜಮಾ ಮಾಡಿಕೊಳ್ಳುವುದರಲ್ಲಿ 2 ಪ್ರಕಾರದ ಮಕ್ಕಳನ್ನು ಬಾಬಾ ನೋಡಿದರು. 1ನೆಯ ಪ್ರಕಾರದ ಮಕ್ಕಳಂತೂ ಜಮಾ ಆಗಿರುವ ಖಜಾನೆಗಳನ್ನು ತಿನ್ನುತ್ತಾರೆ, ಜಮಾನೂ ಮಾಡಿಕೊಳ್ಳುತ್ತಾರೆ ಮತ್ತು ಜಮಾ ಮಾಡಿಕೊಂಡಿರೋದನ್ನು ಸಮಾಪ್ತಿ ಮಾಡಿಬಿಡ್ತಾರೆ, ತಿಂದು ಸಮಾಪ್ತಿ ಮಾಡಿಬಿಡ್ತಾರೆ. 2ನೆಯವರು ತಿನ್ನುತ್ತಾರೆ, ಜಮಾನೂ ಮಾಡಿಕೊಳ್ಳುತ್ತಾರೆ. ಜಮಾ ಮಾಡಿಕೊಳ್ಳುವುದರಲ್ಲಿ ಅಟೆನ್ಷನ್ ಕೊಟ್ಟು ವೃದ್ಧಿಯೂ ಮಾಡಿಕೊಳ್ಳುತ್ತಾರೆ. ಖಜಾನೆಗಳನ್ನು ವೃದ್ಧಿ ಮಾಡಿಕೊಳ್ಳುವ ಸಾಧನವೇನಾಗಿದೆ? ವೃದ್ಧಿ ಮಾಡಿಕೊಳ್ಳುವ ಸಾಧನವಾಗಿದೆ. ಏನೆಲ್ಲ ಖಜಾನೆಗಳು ಸಿಕ್ಕಿವೆ ಅವನ್ನು ಸಮಯಕ್ಕೆ ಏನು ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಯ ಅನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಬೇಕು. ಯಾರು ಕಾರ್ಯದಲ್ಲಿ ತೊಡಗಿಸುತ್ತಾರೆ ಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನು ಅವರು ಪರಿವರ್ತಿಸಬಹುದು. ಅದರದ್ದು ಸಹ ಜಮಾ ಆಗುತ್ತೆ. ಯಾರು ಕಾರ್ಯದಲ್ಲೇ ತೊಡಗಿಸುವುದಿಲ್ಲ ಜಮಾನೂ ಸಹ ಆಗುವುದಿಲ್ಲ. ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ಸಮಯಕ್ಕೆ ತನ್ನ ಪ್ರತಿ ಅನ್ಯರ ಪ್ರತಿ ಇರುವಂತಹ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತೇವೆಯಾ? ಎಷ್ಟೆಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರಾ ಅಷ್ಟು ವೃದ್ಧಿ ಆಗುತ್ತವೆ. ಏಕೆಂದರೆ ಕಾರ್ಯದಲ್ಲಿ ತೊಡಗಿಸುವುದರಿಂದ ಅನುಭವ ಆಗುವುದು. ಅಂದಾಗ ಅನುಭವದ ಅಥಾರಿಟಿ ಆ್ಯಡ್ ಆಗುತ್ತೆ. ಪರೀಕ್ಷಿಸಿಕೊಳ್ಳಿ, ತಮ್ಮನ್ನು ತಾವು ಕೇಳಿಕೊಳ್ಳಿ, ಈ ಎಲ್ಲ ಖಜಾನೆಗಳು ಜಮಾ ಇದೆಯಾ? ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಂಡಿದ್ದೇವೆಯಾ? ಮತ್ತು ವೃದ್ಧಿ ಮಾಡಿಕೊಳ್ಳುವ ಸಾಧನ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೇವೆಯಾ? ಅನುಭವದ ಅಥಾರಿಟಿ ವೃದ್ಧಿ ಆಗುತ್ತಿದೆಯಾ? ಏಕೆಂದರೆ ಅಥಾರಿಟಿಸಮ್ನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅನುಭವದ ಅಥಾರಿಟಿಯ ಗಾಯನವಿದೆ. ಅಂದಾಗ ಪ್ರತಿಯೊಬ್ಬರು ತಮ್ಮ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಲೇಬೇಕು, ಪರೀಕ್ಷಿಸಿಕೊಳ್ಳಬೇಕು. ಏಕೆಂದರೆ ಈಗ ಸಮಯವಿದೆ ಚೆಕ್ ಮಾಡಿಕೊಳ್ಳಲು, ಈಗ ಖಜಾನೆಗಳನ್ನು ವೃದ್ಧಿಸಿಕೊಳ್ಳಲು. ಪರೀಕ್ಷಿಸಿಕೊಳ್ಳೋಕ್ಕೂ ಟೈಮ್ ಇದೆ, ವೃದ್ಧಿ ಮಾಡ್ಕೊಳ್ಳೋಕ್ಕೂ ಈಗ ಟೈಮ್ ಇದೆ. ಮುಂದೆ ಹೋಗ್ತಾ ಇಂತಹ ಟೈಮ್ ಸಿಗುವುದಿಲ್ಲ. ಈಗ ಅವಕಾಶವಿದೆ ಮತ್ತು ಈ ಅವಕಾಶ ಸಮಾಪ್ತಿಯಾಗುವುದು. ಬಯಸ್ತೀರ ಖಜಾನೆಗಳನ್ನು ಹೆಚ್ಚಿಸಿಕೊಳ್ಳಲು, ಆದರೆ ಹೆಚ್ಚಿಸಿಕೊಳ್ಳಲಾಗುವುದಿಲ್ಲ. ಯಾಕೆಂದರೆ ಚಾನ್ಸೇ ಇರುವುದಿಲ್ಲ. ಈಗ ಚಾನ್ಸ್ ಇದೆ ಹೆಚ್ಚಿಸಿಕೊಳ್ಳಲು. ಬಾಬ್ದಾದರವರು ನೋಡಿದ್ರು ಖಜಾನೆಗಳು ಸಿಗುತ್ತಿವೆ, ಖುಷಿ ಖುಷಿಯಿಂದ ತಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೀರಾ. ಆದರೆ ಖಜಾನೆಗಳು ಯಾವಾಗ ಸಿಗುತ್ತವೆ? ಮುರುಳಿಯ ಮೂಲಕವೇ ಖಜಾನೆಗಳು ಸಿಗುತ್ತವೆ. ಅಂದಾಗ 2 ಪ್ರಕಾರದ ಮಕ್ಕಳಿದ್ದಾರೆ. ಒಬ್ಬರು ಕೇಳುವಂತಹವರು, ಮತ್ತೊಬ್ಬರು ಸಮಾವೇಶ ಮಾಡಿಕೊಳ್ಳುವಂತಹವರು. ಕೆಲವು ಮಕ್ಕಳು ಕೇಳಿ ಬಹಳ ಖುಷಿ ಪಡುತ್ತಾರೆ. ಆದರೆ ಕೇಳುವುದು ಮತ್ತು ಸಮಾವೇಶ ಮಾಡಿಕೊಳ್ಳುವುದು ಎರಡರಲ್ಲಿ ಅಂತರವಿದೆ. ಸಮಾವೇಶ ಮಾಡಿಕೊಳ್ಳುವವರು ಅನುಭವಿಗಳಾಗುತ್ತಾರೆ. ಏಕೆಂದರೆ ಸಮಾವೇಶವಾಗಿರುವಂತಹದ್ದು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಬೇಕು. ಖಜಾನೆಗಳನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಇರಬೇಕು. ಕೇಳಿರುವಂತಹದ್ದನ್ನು ವರ್ಣನೆ ಮಾಡುತ್ತಾರೆ. ಬಹಳ ಚೆನ್ನಾಗಿ ಬಾಬಾ ಹೇಳಿದರು, ಬಾಬಾ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು ಎಂದು. ಆದರೆ ಸಮಾವೇಶ ಮಾಡಿಕೊಳ್ಳದೆ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಲು ಆಗುವುದಿಲ್ಲ. ಅಂದಾಗ ತಾವೆಲ್ಲರೂ ಪರೀಕ್ಷಿಸಿಕೊಳ್ಳಿ, ನಾವು ಸಮಾವೇಶ ಮಾಡಿಕೊಳ್ಳುವವರಾಗಿದ್ದೇವೆಯಾ? ಸ್ವಲ್ಪವೂ ಸಹ ಒಂದು ವೇಳೆ ಕಡಿಮೆ ಇತ್ತೆಂದರೆ, ಭರ್ಪೂರ್ ಇಲ್ಲವೆಂದರೆ ಅಲ್ಚಲ್ ಆಗುವುದು.
ಆದರೆ ಸಮಾವೇಶ ಮಾಡಿಕೊಂಡಿರುವಂತಹವರು ಫುಲ್ ಆಗಿರುವ ಕಾರಣದಿಂದಾಗಿ ಅಲ್ಚಲಾಗುವುದಿಲ್ಲ. ಆದ್ದರಿಂದ ಇಂದು ಬಾಬ್ದಾದ ಎಲ್ಲರ ಖಜಾನೆಗಳನ್ನು ಪರೀಕ್ಷಿಸಿದರು. ಹೇಳಲಾಯಿತಲ್ವ, 2 ಪ್ರಕಾರದ ಮಕ್ಕಳಿದ್ದಾರೆ. ಈಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ, ನಾನು ಯಾರಾಗಿದ್ದೇನೆ. ಖಜಾನೆಗಳನ್ನು ವೃದ್ಧಿ ಮಾಡಿಕೊಳ್ಳುವುದು ಅಂದರೆ ಅರ್ಥ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸುವುದು. ಎಷ್ಟೆಷ್ಟು ಕಾರ್ಯದಲ್ಲಿ ತೊಡಗಿಸುತ್ತಾ ಹೋಗುತ್ತೀರಾ ಅಷ್ಟು ಖಜಾನೆಗಳು ವೃದ್ಧಿ ಆಗುತ್ತವೆ. ಏಕೆಂದರೆ ಏನೆಲ್ಲ ಖಜಾನೆಗಳಿವೆ, ಖಜಾನೆಗಳಿಗೆ ಮಾಲೀಕರಾಗಿರುವವರು ಖಜಾನೆಗಳನ್ನು ಕಾರ್ಯದಲ್ಲಿ ತರಬೇಕು. ಖಜಾನೆಗಳು ತಮ್ಮನ್ನು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ಅಲ್ವಾ. ಖಜಾನೆಗಳು ಸ್ವಯಂ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಖಜಾನೆಗಳ ಮಾಲೀಕ ಕಾರ್ಯದಲ್ಲಿ ತೊಡಗಿಸಬಹುದು. ಅಂದಾಗ ತಾವೆಲ್ಲರಿಗೂ ತಂದೆ ಎಲ್ಲ ಖಜಾನೆಗಳನ್ನು ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದಾಗ ಬಾಬ್ದಾದರವರ ಖಜಾನೆಗಳನ್ನು ತಮ್ಮ ಖಜಾನೆಗಳನ್ನಾಗಿ ಮಾಡಿಕೊಳ್ಳುವುದು, ಪ್ರತಿಯೊಬ್ಬರೂ ತಮಗೆ ತಾವೇ ಅಟೆನ್ಷನ್ ಕೊಡಬೇಕು. ಎಲ್ಲ ಖಜಾನೆಗಳನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರೂ ಗಮನ ಕೊಡಬೇಕು. ಏಕೆಂದರೆ ಎಷ್ಟೆಷ್ಟು ಖಜಾನೆಗಳು ಭರ್ಪೂರ್ ಇರುತ್ತವೆ ಅಷ್ಟು ಭರ್ಪೂರ್ ಅವಸ್ಥೆಯಲ್ಲಿ ಅಚಲ ಅಡೋಲರಾಗಿ ಇರುತ್ತೀರಾ. ಬಾಬ್ದಾದ ಇದನ್ನೇ ಬಯಸುತ್ತಾರೆ. ಒಬ್ಬೊಬ್ಬ ಮಗುವೂ ಸಹ ಸಂಪನ್ನವಾಗಿರಬೇಕು, ಕಡಿಮೆ ಇರಬಾರದು. ಏಕೆಂದರೆ ಈ ಅವಕಾಶ ತಂದೆಯ ಮೂಲಕ ಅವಿನಾಶಿಯಾಗಿ ಖಾತೆ ಜಮಾ ಆಗುವುದು. ಈ ಚಾನ್ಸು ಬಾಬರವ್ರ ಮೂಲಕ ಸಿಕ್ಕಿದೆ. ಕೇವಲ ಈಗಷ್ಟೇ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಹೇಳಲಾಗುವುದು, ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಈ ಸಂಗಮದ ಸಮಯಕ್ಕಾಗಿಯೇ ಗಾಯನವಿದೆ. ಭವಿಷ್ಯದಲ್ಲಂತೂ ಏನೆಲ್ಲ ಜಮಾ ಮಾಡಿಕೊಂಡಿರುತ್ತೀರಾ ಅದರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಆದರೆ ಪ್ರಾಪ್ತಿಯ ಸಮಯ ಕೇವಲ ಈಗ ಇದೆ. ಅಂದಾಗ ಪ್ರತಿಯೊಬ್ಬರೂ ಸಹ ತಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ಎಷ್ಟೆಷ್ಟು ಯಾರ ಭಂಡಾರ ಭರ್ಪೂರ್ ಇರುತ್ತೆ ಅಷ್ಟು ಅವರ ನಯನಗಳಿಂದ, ಅವರ ನಡತೆಯಿಂದ, ಮುಖದಿಂದ ಗೊತ್ತಾಗತ್ತೆ. ಅವರ ನಡತೆ ಮತ್ತು ಮುಖ ಆ ರೀತಿ ಅನಿಸುತ್ತೆ, ಹೇಗೆ ಹರಳಿದ ಗುಲಾಬಿ ಪುಷ್ಪದಂತೆ. ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನ ನಡತೆ ಮತ್ತು ಮುಖದಿಂದ ನೋಡುತ್ತಿರುತ್ತಾರೆ. ಇವರೆಷ್ಟು ಹರ್ಷಿತರಾಗಿದ್ದಾರೆ, ಎಷ್ಟು ಖುಷಿಯ ಅದೃಷ್ಟವಂತರಾಗಿರುತ್ತಾರೆ. ನಯನಗಳಿಂದ ಆತ್ಮೀಯತೆ, ಮುಖದಿಂದ ಮುಗುಳ್ನಗೆ ಮತ್ತು ಕರ್ಮದಿಂದ ಪ್ರತಿಯೊಂದು ಗುಣ ಎಲ್ಲರಿಗೂ ಅನುಭವ ಆಗಬೇಕು. ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಗುವಿನ ಪ್ರತಿಯಾಗಿ ಇದೇ ಶುಭ ಭಾವನೆ ಇದೆ. ಪ್ರತಿಯೊಬ್ಬ ಮಗು ಅನೇಕ ಆತ್ಮರಿಗೆ ಆ ರೀತಿ ಖಜಾನೆಗಳಿಂದ ಸಂಪನ್ನ ಮಾಡಬೇಕೆ. ನಾವು ಬಾಬರವರಿಂದ ಪಡ್ಕೊಂಡಿದ್ದೀವಿ, ಅದನ್ನು ಬೇರೆಯವರಿಗೆ ಕೊಟ್ಟು ಅವರನ್ನು ಸಹ ಸಂಪನ್ನ ಮಾಡಬೇಕು. ಇಂದು ವಿಶ್ವದ ಆತ್ಮರೆಲ್ಲರೂ ಇದನ್ನೇ ಬಯಸುತ್ತಾರೆ, ಒಂದಲ್ಲ ಒಂದು ರೂಪದ ಆಧ್ಯಾತ್ಮಿಕ ಶಕ್ತಿ ಸಿಗಬೇಕೆಂದು. ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಾತರು ತಾವು ಬ್ರಾಹ್ಮಣ ಆತ್ಮರೇ ಆಗಿದ್ದೀರಾ. ಏಕೆಂದರೆ ಓಲಿಯೆಸ್ಟ್, ಹೈಯೆಸ್ಟ್ ಮತ್ತು ರಿಚೆಸ್ಟ್, ಪವಿತ್ರ ಆತ್ಮಗಳು, ಶ್ರೇಷ್ಠ ಆತ್ಮಗಳು ಮತ್ತು ಅತಿ ಶ್ರೀಮಂತರು, ಅತಿ ಸಿರಿವಂತರು, ವಿಶ್ವದಲ್ಲೇ ಅತ್ಯಂತ ಸಿರಿವಂತರು ತಾವಾಗಿದ್ದೀರಾ. ಓಲಿಯೆಸ್ಟು ತಾವು ಎಲ್ಲ ಆತ್ಮಗಳಿಗಿಂತ ಹೆಚ್ಚು ಇದ್ದೀರಾ, ಹೆಚ್ಚು ಪವಿತ್ರ ಆತ್ಮರು. ಮತ್ತು ಪೂಜೆಯೂ ಸಹ ನಿಮಗೆ ಹೇಗೆ ವಿಧಿಪೂರ್ವಕವಾಗಿ ಆಗುವುದು. ನಿಮಗಾಗುವ ವಿಧಿಪೂರ್ವಕವಾದ ಪೂಜೆ ಮತ್ತಾರಿಗೂ ಆಗುವುದಿಲ್ಲ. ಈಗ ಲಾಸ್ಟ್ ಜನ್ಮದಲ್ಲಿಯೂ ಸಹ ತಾವು ಆತ್ಮರ ಪೂಜೆ ಬೇರೆ ಯಾವುದೇ ಧರ್ಮ ಪಿತ ಮಹಾನ್ ಆತ್ಮರು ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರಿಗೂ ಆಗುವುದಿಲ್ಲ. ವಿಧಿಪೂರ್ವಕ ಪೂಜೆ ಬಲೆ ಸ್ಮಾರಕವಾಗಿ ಮಾಡುತ್ತಾರೆ, ಆದರೆ ವಿಧಿಪೂರ್ವಕವಾಗಿ ಮಾಡೋದಿಲ್ಲ. ಧರ್ಮಪಿತರು ಬೇರೆ ಎಲ್ಲರಿಗೂ ಏನು ಪೂಜೆ ಮಾಡ್ತಾರೆ, ದೇವಿ ದೇವತೆಗಳಿಗೆ ನಡೆಯುವಂತೆ ವಿಧಿಪೂರ್ವಕ ಪೂಜೆ ನಡೆಯುವುದಿಲ್ಲ. ಮತ್ತು ತಾವು ಹೇಗೆ ಖಜಾನೆಗಳು ಮತ್ತು ರಿಚೆಸ್ಟಿಂದ ವರ್ಲ್ಡ್ ಆಗಿದ್ದೀರಾ, ಪೂರ್ತಿ ವಿಶ್ವದಲ್ಲಿ ಅತ್ಯಂತ ಸಿರಿವಂತರು. ತಾವು ಬ್ರಾಹ್ಮಣ ಆತ್ಮಗಳ ಒಂದು
ಜನ್ಮದ ಖಜಾನೆ 21 ಜನ್ಮಗಳಿಗಾಗಿ ನಡೆಯುತ್ತೆ ಅನ್ನುವ ಗ್ಯಾರಂಟಿ ಇದೆ. ಈ ಒಂದು ಜನ್ಮದಲ್ಲಿ ಜಮಾ ಮಾಡಿಕೊಂಡ್ರೆ ಅದು 21 ಜನ್ಮಗಳಿಗಾಗಿ ನಡೆಯುವ ಗ್ಯಾರಂಟಿ ಇದೆ. ಏಕೆಂದರೆ ತಂದೆಯ ಮೂಲಕ ತಂದೆಯ ಆಸ್ತಿ ಸಿಕ್ಕಿದೆ. ಹೇಗೆ ಬಾಬಾ ಅವಿನಾಶಿಯಾಗಿದ್ದಾರೆ, ಹಾಗೆ ಬಾಬಾರವರ ಮೂಲಕ ಸಿಕ್ಕಿರುವ ಖಜಾನೆಗಳು ಕೂಡ ಅವಿನಾಶಿಯಾಗಿವೆ. ಆದ್ದರಿಂದ ರಿಚೆಸ್ಟ್ ಇನ್ ದ ವರ್ಲ್ಡ್, ಓಲಿಯೆಸ್ಟ್ ಇನ್ ದ ವರ್ಲ್ಡ್, ವಿಶ್ವದಲ್ಲೇ ಅತ್ಯಂತ ಸಿರಿವಂತರು, ಅತ್ಯಂತ ಶ್ರೇಷ್ಠರಾಗಿದ್ದೀರಾ ಅಂದಾಗ ಎಲ್ಲರೂ ತಮ್ಮನ್ನು ಈ ರೀತಿ ವಿಶೇಷ ಸೇವಾದಾರಿಗಳೆಂದು ತಿಳಿದುಕೊಂಡಿದ್ದೀರಾ ಅಲ್ವಾ? ಇಂದಿನ ಸಮಯದ ಅನುಗುಣವಾಗಿ ವಿಶ್ವದ ಆತ್ಮರಿಗೆ ಅವಶ್ಯಕತೆ ಯಾವ ವಸ್ತುವಿದಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ? ಇಂದು ವಿಶ್ವದ ಆತ್ಮರಿಗೆ ಖುಷಿ, ಶಕ್ತಿ ಮತ್ತು ಸ್ನೇಹದ ಅವಶ್ಯಕತೆ ಇದೆ. ಆತ್ಮಿಕ ಸ್ನೇಹವನ್ನು ಬಯಸುತ್ತಾರೆ. ಆದರೆ ತಾವು ಬ್ರಾಹ್ಮಣ ಆತ್ಮರು ಈಗ ಸಮಯಾನುಸಾರವಾಗಿ ದಾತರಾಗಿರಿ. ದಾತರು ಅಂದರೆ ಕೊಡುವವರಾಗಿರಿ. ಅವರಿಂದ ಶಾಂತಿ, ಸುಖ, ನೆಮ್ಮದಿ ಪಡ್ಕೊಳ್ಳೋದಲ್ಲ, ಅವರಿಗೆ ನೀವು ಕೊಡಿ ಅಂತಾರೆ ಬಾಬಾ. ಮನಸ್ಸಿನಿಂದ ಶಕ್ತಿಗಳನ್ನು ಕೊಡಿ, ಮಾತಿನಿಂದ ಜ್ಞಾನವನ್ನು ಕೊಡಿ, ಕರ್ಮದಿಂದ ಗುಣದಾನ ಮಾಡಿರಿ. ಬ್ರಹ್ಮ ಬಾಬಾರವರು ಅಂತಿಮದಲ್ಲಿ 3 ಶಬ್ದಗಳನ್ನು ತಾವೆಲ್ಲ ಮಕ್ಕಳಿಗೆ ಉಡುಗೊರೆಯಾಗಿ ಕೊಟ್ಟರು. ನೆನಪಿದೆ ಅಲ್ವಾ ಆ 3 ಶಬ್ದಗಳು? ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ. ಈ 3 ಶಬ್ದಗಳನ್ನು ಒಂದು ವೇಳೆ ಸೇವೆಯಲ್ಲಿ ತೊಡಗಿಸಿದ್ದೆ ಆದರೆ ತುಂಬ ಆತ್ಮರನ್ನು ಸಂತುಷ್ಟಪಡಿಸಬಹುದು. ಆ 3 ಶಬ್ದಗಳು ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಅಂದಾಗ ಮನಸ್ಸಿನ ಮೂಲಕ ನಿರಾಕಾರಿ, ವಾಚಾ ಮೂಲಕ ನಿರಹಂಕಾರಿ ಮತ್ತು ಕರ್ಮದ ಮೂಲಕ ನಿರ್ವಿಕಾರಿ. ಈ 3 ಶಬ್ದ ಸೇವೆಯಲ್ಲಿ ತೊಡಗಿಸಿರಿ. ಈಗ ವಿಶ್ವಕ್ಕೆ ನಿಮ್ಮ ಶಕ್ತಿಗಳ ಮೂಲಕ ಸ್ವಲ್ಪ ಮನಸ್ಸಿಗೆ ಆನಂದ, ಸುಖದ ಪ್ರಾಪ್ತಿಯಾಗಬೇಕು. ಪಾಪ ಎಲ್ಲರೂ ನಿರಾಶರಾಗಿದ್ದಾರೆ. ತಾವು ವಿಶ್ವಕ್ಕೋಸ್ಕರ ಆಸೆಯ ನಕ್ಷತ್ರಗಳಾಗಿದ್ದೀರಾ. ಬಾಬ್ದಾದರವರು ಎಲ್ಲ ಮಕ್ಕಳಿಗೆ ಬಾಬನ ಆಸೆಗಳ ನಕ್ಷತ್ರಗಳ ರೂಪದಲ್ಲಿ ಎಲ್ಲ ಮಕ್ಕಳನ್ನು ನೋಡುತ್ತಿದ್ದಾರೆ. ಕೇವಲ ನಂಬಿಕೆಯ ನಕ್ಷತ್ರಗಳಲ್ಲ, ಆದರೆ ಆಸೆಗಳು, ಬಾಬನ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಆಶಾ ನಕ್ಷತ್ರವಾಗಿದ್ದೀರಾ. ಬಾಬ್ದಾದರವರ ಬಳಿ ಮಕ್ಕಳ ಸ್ನೇಹ ಸದಾ ತಲುಪುತ್ತಿರುತ್ತದೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಯಾವುದು? ಭಿನ್ನ ಭಿನ್ನ ಪುರುಷಾರ್ಥ ಇದೆ, ಆದರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಸ್ನೇಹ. ಸ್ನೇಹದಲ್ಲಿ ಪರಿಶ್ರಮವೂ ಸಹ ಪ್ರೀತಿಯ ರೂಪದಲ್ಲಿ ಬದಲಾಗುವುದು ಅಂದಾಗ ಬಾಬಾರವರಿಗೆ ಸ್ನೇಹಿಗಳಾಗುವುದು ಎಂದರೆ ಅರ್ಥ ಸಹಜ ಪುರುಷಾರ್ಥ ಮಾಡುವುದು. ಸ್ನೇಹದಲ್ಲಿ ತಾವೆಲ್ಲರೂ ತಮ್ಮನ್ನು ತಾವು ಸ್ನೇಹಿಗಳೆಂದು ತಿಳಿದುಕೊಳ್ಳುತ್ತೀರಾ. ಆಗಾಗ ಅಲ್ಲ, ಸದಾ ಸ್ನೇಹಿಗಳು. ಯಾರು ತಮ್ಮನ್ನು ಸದಾ ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿರುವವರೆಂದು ತಿಳಿದುಕೊಳ್ಳುತ್ತಾರೆ, ಸದಾ ಸ್ನೇಹ ಸಾಗರದಲ್ಲಿ ಅವರು ಸಮಾವೇಶವಾಗಿರುತ್ತಾರೆ. ಬರೀ ಮುಳುಗುವವರು ಅಲ್ಲ. ಮುಳುಗಿ ಒಂದು ಬಾಬಾ ಹೇಳ್ತಾರಲ್ವ, ಡುಬ್ಕಿ ಲಗಾನೆ ವಾಲೆ ನಹಿ, ಸುಮ್ಮನೆ ಒಂದು ಸಲ ಮುಳುಗಿ ಬರುವವರಲ್ಲ, ಸದಾ ಸಮಾವೇಶವಾಗಿರುವವರು. ಯಾರು ತಮ್ಮನ್ನು ಈ ರೀತಿ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರುವವರು ಅಂತ ತಿಳ್ಕೊಂಡಿದ್ದೀರಾ, ಅವರು ಕೈ ಮೇಲ್ ಮಾಡಿ ಸದಾ ಸಮಾವೇಶವಾಗಿರ್ತೀರಾ. ಸದಾ ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡಿರಿ. ಕೈ ಎತ್ತಿ ಸದಾ ಇದ್ದೀರಾ, ಸದಾ ಸಮಾವೇಶವಾಗಿರ್ತೀರಾ. ಕೈಯಂತೂ ತುಂಬ ಚೆನ್ನಾಗಿ ಎತ್ತುತ್ತೀರಾ. ಬಾಬ್ದಾದ ಕೈಗಳನ್ನು ನೋಡಿ ಖುಷಿ ಪಡುತ್ತಾರೆ, ಏಕೆಂದರೆ ಸಾಹಸ ಇಟ್ಕೊಂಡಿದ್ದೀರಾ. ಒಂದು ವೇಳೆ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ನೆನಪು ಬರುತ್ತೆ ಅಲ್ವಾ, ಕೈ ಎತ್ತಿದ್ವಿ ಅಂತ. ಏಕೆಂದರೆ ಬಾಬ್ದಾದರವರಿಗೆ ಒಂದೊಂದು ಮಗುವಿನ ಜೊತೆ, ಒಬ್ಬೊಬ್ಬರ ಜೊತೆಯಲ್ಲಿಯೂ ಅತೀ ಸ್ನೇಹ ಇದೆ. ಯಾಕೆ? ಏಕೆಂದರೆ ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ, ಈ ಒಂದೊಂದು ಆತ್ಮ ಅನೇಕ ಬಾರಿ ಸ್ನೇಹಿಯಾಗಿದ್ದರು, ಈಗಲೂ ಸ್ನೇಹಿ ಆಗಿದ್ದಾರೆ. ಪ್ರತಿ ಕಲ್ಪ ಇದೇ ಆತ್ಮರು ಬಾಬಾರವರಿಗೆ ಸ್ನೇಹಿಗಳಾಗಿ ಇರುತ್ತಾರೆ. ನಶೆ ಇದೆಯಾ?
ಖುಷಿ ಇದೆಯಾ? ನಾವೇ ಪ್ರತಿ ಕಲ್ಪದ ಅಧಿಕಾರಿ ಆತ್ಮರು ಎಂದು. ಬಾಬ್ದಾದ ಇಂತಹ ಅಧಿಕಾರಿ ಆತ್ಮರನ್ನು ನೋಡಿ ಹೃದಯದ ಶುಭಾಶಯಗಳನ್ನು ಕೊಡುತ್ತಾರೆ, ಆಶೀರ್ವಾದವನ್ನು ಕೊಡುತ್ತಿದ್ದಾರೆ. ಸದಾ ಅತ್ತಕ್ಕಾಗಿ ಆರುತ್ತಾ ನಡೆಯಿರಿ. ಎಂದಿಗೂ ಸಹ ಕೆಲವೊಮ್ಮೆ ಯಾವುದೇ ಪರಿಸ್ಥಿತಿ ಬರುತ್ತೆ, ಆದರೆ ಸ್ವಸ್ಥಿತಿ ಏರುಪೇರು ಮಾಡಿಕೊಳ್ಳಬೇಡಿ. ಸ್ವಸ್ಥಿತಿಯ ಮುಂದೆ ಪರಿಸ್ಥಿತಿ ಏನೂ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರು ಕೈ ಮೇಲ್ ಮಾಡಿ. ಬಹಳಷ್ಟು ಜನ ಬಂದಿದ್ದೀರಾ. ಬಾಬ್ದಾದರವರಿಗೆ ಒಬ್ಬೊಬ್ಬ ಮಗುವನ್ನು ನೋಡುತ್ತಾ ನಶೆ ಬರ್ತಾ ಇದೆ, ನಾಜ್ ಹೇ ಅಂತಾರೆ ಬಾಬ್ರವ್ರು, ಹೆಮ್ಮೆ ಇದೆ. ವಾಹ ನನ್ನ ಮಕ್ಕಳೇ ವಾಹ. ಹೇಗೆ ತಾವು ಹೃದಯದಲ್ಲಿ ಹಾಡಾಡ್ತೀರಾ ಅಲ್ವಾ, ಆಟೋಮೆಟಿಕಲಿ ವಾಹ ಬಾಬಾ ವಾಹ, ವಾಹ ನನ್ನ ಬಾಬಾ ವಾಹ್ ಎಂದು. ಹಾಗೆಯೇ ಬಾಬಾರವರು ಸಹ ಮಕ್ಕಳ ಪ್ರತಿ ಇದೇ ಹಾಡನ್ನು ಹಾಡುತ್ತಾರೆ, ವಾಹ ನನ್ನ ಒಂದೊಂದು ಮಗು ವಾಹ. ಏಕೆಂದರೆ ಬಾಬ್ದಾದರವರು ಸಹ ಕಲ್ಪದ ನಂತರ ತಾವು ಮಕ್ಕಳನ್ನೇ ಮಿಲನ ಮಾಡುತ್ತಾರೆ. ಒಬ್ಬೊಬ್ಬ ಮಗು ವಿಶ್ವದ ಮುಂದೆ ಮಹಾನ್ ಆಗಿದ್ದೀರಾ ಅಂದಾಗ ಬಾಬರವರು ಸಹ ಹಾಡಾಡುತ್ತಾರೆ, ವಾಹ ಮಕ್ಕಳೇ ವಾಹ, ವಾಹ ವಾಹ ಅಲ್ವಾ, ವಾಹ ಮಕ್ಕಳೇ ಅಂತಾರೆ ಬಾಬರವರು. ವಾಹ ವಾಹ ಮಕ್ಕಳೇ, ಕೈ ಎತ್ತಿ. ವಾಹ ವಾಹ ಇರುವಂತಹವರು ಕೈ ಮೇಲ್ ಮಾಡಿ ಅಂದಾಗ ಸದಾ ಇದೇ ನೆನಪಿಟ್ಟುಕೊಳ್ಳಿ, ನಾವು ವಾಹ ವಾಹ ಆಗಿದ್ದೇವೆ, ವಾಹ ವಾಹ ಮಕ್ಕಳಾಗಿದ್ದೇವೆ ಬಾಬರವರಿಗೆ. ಬಲೆ ಪುರುಷಾರ್ಥಿ ಇರಬಹುದು, ಆದರೆ ವಾಹ ವಾಹ ಮಕ್ಕಳಾಗಿದ್ದೀರಾ. ಬಾಬರವ್ರಿಗೆ ವಾಹ ವಾಹ ಮಕ್ಕಳು. ಬಾಬನ ಜೊತೆಯಲ್ಲೇ ನಡೆಯುತ್ತೀರಾ. ಹಿಂದೆ ಇರುವಂತಹವರಲ್ಲ ಅಲ್ವಾ. ಬಾಬರವರಂತೂ ಹೇಳ್ತಾರೆ, ಪ್ರತಿಯೊಬ್ಬ ಮಗುವನ್ನು ಸ್ನೇಹದ ಮಡಿಲಲ್ಲಿ ಕೂರಿಸ್ಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಅಂದಾಗ ತಯಾರಿದ್ದೀರಾ? ಇದ್ದೀರಾ ತಯಾರು? ಮಾರ್ಗದಲ್ಲೆಲ್ಲೂ ನಿಲ್ಲಲ್ಲ ತಾನೆ, ಹಿಂದೆ ಉಳ್ಕೊಳ್ಳಲ್ಲ ತಾನೆ, ಜೊತೆ ನಡೀತೀರಾ? ಏಕೆಂದರೆ ಪ್ರತಿಜ್ಞೆ ಇದೆ. ಪ್ರತಿಜ್ಞೆಯನ್ನು ನಿಭಾಯಿಸುವವರಾಗಿದ್ದೀರಾ ಅಲ್ವಾ. ಈಗ ಬಾಬ್ದಾದ ಇದೇ ಬಯಸುತ್ತಾರೆ, ಫರಿಷ್ಠಾ ರೂಪವನ್ನು, ತಮ್ಮ ಫರಿಷ್ಠಾ ರೂಪವನ್ನು ಎಮರ್ಜ್ ಮಾಡಿಕೊಳ್ಳಿ. ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ಡ್ರೆಸ್ಸನ್ನು ಅನುಭವ ಮಾಡಿರಿ ಮತ್ತು ಬೇರೆಯವರಿಗೂ ಮಾಡಿಸಿರಿ. ಬಾಬ್ದಾದರವರು ಡ್ರಿಲ್ ಹೇಳಿದ್ರು ಅಲ್ವಾ, ವಸ್ತ್ರಗಳನ್ನು ಬದಲಾಯಿಸಿಕೊಳ್ಳುವಂತಹ ಅಭ್ಯಾಸವೂ ಇದೆ ಅಲ್ವಾ. ಅಂದಾಗ ಹೇಗೆ ಶರೀರದ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳುತ್ತೀರಾ, ಹಾಗೆಯೇ ಆತ್ಮನ ಸ್ವರೂಪ ಫರಿಷ್ಠಾ, ಬಾರಿ ಬಾರಿಗೂ ಈ ಫರಿಷ್ಠಾ ಸ್ವರೂಪದ ಅನುಭವ ಮಾಡಿರಿ. ಫರಿಷ್ಠೆಯ ಡ್ರೆಸ್ಸು ಇಷ್ಟ ಆಗತ್ತೆ ಅಲ್ವಾ. ಹೇಗೆ ಬ್ರಹ್ಮ ಬಾಬಾ ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ವತನದಲ್ಲಿ ಕುಳಿತಿದ್ದಾರೆ, ಹಾಗೆಯೇ ತಂದೆಯ ಸಮಾನ ತಾವೆಲ್ಲರೂ ಸಹ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ರೂಪದಲ್ಲಿ ಅನುಭವ ಮಾಡಿ. ಏಕೆಂದರೆ ಫರಿಷ್ಠಾ ರೂಪ ತಯಾರಾದಾಗಲೇ ತಾವು ದೇವತೆಗಳಾಗುತ್ತೀರಾ. ಹೀಗೆ ಬಾಬ್ರವರ 3 ರೂಪ ನೆನಪಿದೆ ಅಲ್ವಾ, ತಂದೆ, ಶಿಕ್ಷಕ ಮತ್ತು ಸದ್ಗುರು. ಹಾಗೆ ತಮ್ಮ 3 ರೂಪಗಳನ್ನು ನೆನಪಿಟ್ಟುಕೊಳ್ಳಿ. ಬ್ರಾಹ್ಮಣರಿಂದ ಫರಿಷ್ಠೆ ಮತ್ತು ಫರಿಷ್ಠೆಗಳಿಂದ ದೇವತೆ. ಈ 3 ರೂಪ ಪಕ್ಕ ಇದೆ ಅಲ್ವಾ. ಕೆಲವು ಸಲ ಬ್ರಾಹ್ಮಣರ ಡ್ರೆಸ್ಸನ್ನು ತೊಟ್ಕೊಳ್ಳಿ, ಇನ್ನು ಕೆಲವು ಸಲ ಫರಿಷ್ಠಾ ಸ್ವರೂಪದ ಡ್ರೆಸ್ ಹಾಕ್ಕೊಳ್ಳಿ, ಇನ್ನು ಕೆಲವು ಸಲ ದೇವತಾ ಸ್ವರೂಪದಲ್ಲಿ ಸ್ಥಿತರಾಗಿರಿ. ಈ 3 ರೂಪಗಳಲ್ಲಿ ಸ್ವತಃವಾಗಿ ತ್ರಿಕಾಲದರ್ಶಿಯ ಸೀಟಲ್ಲಿ ಕುಳಿತು ಸಾಕ್ಷಿಯಾಗಿದ್ದು ಪ್ರತಿ ಕರ್ಮ ಮಾಡುತ್ತಿರುತ್ತೀರಾ ಅಂದಾಗ ಎಲ್ಲರಿಂದ ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ, ಸದಾ ತಂದೆಯ ಜೊತೆಯಲ್ಲಿ ಇರಿ, ಒಂಟಿಯಾಗಿರಬೇಡಿ. ಜೊತೆಯಲ್ಲಿ ಇದ್ದಾಗ ಜೊತೆಯಲ್ಲೇ ನಡೆಯುತ್ತೀರಾ. ಜೊತೆಯಲ್ಲಿದ್ದಾಗಲೇ ಬಾಬನ ಜೊತೆಯಲ್ಲಿ ನಡಿಲಿಕ್ಕಾಗತ್ತೆ. ಒಂದು ವೇಳೆ ಈಗ ಆಗಾಗ ಬಾಬನ ಜೊತೆ ಇರ್ತೀರಾ ಅಂತ ಅಂದರೆ ಜೊತೆಯಲ್ಲಿ ಹೇಗೆ ನಡೀತೀರಾ ಬಾಬನ ಜೊತೆ? ಸ್ನೇಹಿಯನ್ನು ಎಂದಾದರೂ ಮರೀತಾರ? ಮರಿಲಿಕ್ಕಾಗಲ್ಲ. ಪೂರ್ತಿ ದಿನದಲ್ಲಿ ಈ ಅಭ್ಯಾಸವನ್ನು ಮಾಡುತ್ತಾ ಇರಿ. ಈಗೀಗ ಬ್ರಾಹ್ಮಣರು, ಈಗೀಗ ಫರಿಷ್ಠ ಸೂಕ್ಷ್ಮ ದೇವತೆ, ಈಗೀಗ ದೇವತೆ. ಈ ಸ್ವರೂಪದಲ್ಲಿ ಸ್ಥಿತರಾಗಿರಿ ಅಂತಾರೆ ಬಾಬಾ.
ಒಳ್ಳೆಯದು. 4 ಕಡೆಯ ಸರ್ವ ಮಕ್ಕಳಿಗೆ ಯಾರು ಸದಾ ಖಜಾನೆಗಳಿಂದ ಸಂಪನ್ನರಿದ್ದೀರಾ, ಸದಾ ತಮ್ಮ ನಡತೆ ಮತ್ತು ಮುಖದಿಂದ ಸೇವಾದಾರಿಯಾಗಿದ್ದೀರಾ. ಏಕೆಂದರೆ ತಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ, ನಾವು ವಿಶ್ವ ಪರಿವರ್ತಕರಾಗಿ ವಿಶ್ವದ ಪರಿವರ್ತನೆ ಮಾಡುತ್ತೇವೆ ಅಂದಾಗ ನಡೆಯುತ್ತಾ ತಿರುಗಾಡುತ್ತಾ ಸೇವಾದಾರಿ ಸೇವೆಯಲ್ಲಿ ತತ್ಪರರಾಗಿ ಇರುತ್ತಾರೆ. ಹಾಗೆಯೇ ವಿಶ್ವ ಸೇವಾದಾರಿ ವಿಶ್ವ ಪರಿವರ್ತಕರು ತಾವು ಪ್ರತಿಯೊಬ್ಬರೂ ಬಾಬಾರವರ ಖಜಾನೆಗಳಿಂದ ಭರ್ಪೂರಾಗಿರುವಂತಹವರು. ಬಾಬ್ದಾದರವರ 4 ಕಡೆಯ ಮಕ್ಕಳಿಗೆ ಬಾಬರವರ ಖಜಾನೆಗಳಿಂದ ಬಾಬ್ದಾದ ಭರ್ಪೂರ್ ಮಾಡಿಟ್ಟಿರ್ತಾರೆ. ಅಂತಹ 4 ಕಡೆಯ ಮಕ್ಕಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ಹೃದಯದಿಂದ ಆಶೀರ್ವಾದಗಳು ಮತ್ತು ನಮಸ್ಕಾರ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ವರದಾನ: ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮ ಬಂಧನ ಮುಕ್ತರಾಗಿರಿ. ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮ ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮ ಬಂಧನ ಮುಕ್ತರಾಗಿರಿ. ವರದಾನದ ವಿಶ್ಲೇಷಣೆ: ಏನೆಲ್ಲ ಸಂಕಲ್ಪ, ಮಾತು, ಕರ್ಮ ಮಾಡ್ತೀರಾ ಅದು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಮಾಡಿದಾಗ ಯಾವುದೇ ಕರ್ಮ ವ್ಯರ್ಥ ಅಥವಾ ಅನರ್ಥ ಆಗುವುದಿಲ್ಲ. ತ್ರಿಕಾಲದರ್ಶಿ ಅಂದರೆ ಅರ್ಥ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಕರ್ಮಗಳ ಗುಹ್ಯ ಗತಿಯನ್ನು ತಿಳಿದು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಿರಿ. ಆಗ ಎಂದಿಗೂ ಕರ್ಮದ ಬಂಧನದಲ್ಲಿ ಬಂಧಿತರಾಗುವುದಿಲ್ಲ. ಪ್ರತಿ ಕರ್ಮ ಮಾಡುತ್ತಾ ಕರ್ಮ ಬಂಧನ ಮುಕ್ತರು ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಾ ಇರುತ್ತೀರಾ. ಸ್ಲೋಗನ್: ಯಾರ ಬಳಿ ಹದ್ದಿನ ಇಚ್ಛೆಗಳ ಅವಿದ್ಯ ಆಗಿರುತ್ತೆ ಅವರೇ ಮಹಾನ್ ಸಂಪತ್ತಿವಂತರು. ಯಾರಿಗೆ ಹದ್ದಿನ ಇಚ್ಛೆಗಳ ಜ್ಞಾನವೇ ಇರುವುದಿಲ್ಲ ಅವರೇ ಮಹಾನ್ ಸಂಪತ್ತಿವಂತರು. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಸೆಕ್ಯುರಿಟಿ ಸೇವೆ ಮಾಡುವಂತಹವರು ಒಂದು ವೇಳೆ ಶಸ್ತ್ರಧಾರಿಗಳಾಗಿದ್ದರೆ ಅವರಿಗೆ ನಿಶ್ಚಯ ಇರುತ್ತೆ, ನನ್ನ ಶತ್ರುವನ್ನು ಓಡಿಸುವಂತಹದ್ದಾಗಿದೆ, ಶತ್ರುವನ್ನು ಸೋಲಿಸುವಂತಹದ್ದಾಗಿದೆ ಎಂದು. ಅವರು ಎಷ್ಟು ನಿರ್ಭಯರಾಗಿದ್ದು ನಡೀತಿರ್ತಾರೆ ಶಸ್ತ್ರಗಳ ನೆನಪಿದ್ದಾಗ, ಅವರ ಹತ್ರ ಶಸ್ತ್ರಗಳಿದ್ದಾಗ. ಅಂದಾಗ ನಿಮ್ಮ ಬಳಿಯೂ ಕೂಡ ಸರ್ವಶಕ್ತಿಗಳೆಂಬ ಶಸ್ತ್ರಗಳು ಸದಾ ಜೊತೆಗಿವೆ. ಕೇವಲ ಆಹ್ವಾನ ಮಾಡಿರಿ ಅಂದರೆ ಅರ್ಥ ಮಾಲೀಕರಾಗಿ ಆರ್ಡರ್ ಮಾಡಿದಾಗ ಸಫಲತೆ ಸದಾ ಇದ್ದೇ ಇರುವುದು. ಓಂ ಶಾಂತಿ.